ಕಾಂಗ್ರೆಸ್ನಿಂದ ಫೈನಲ್ ಆಗಿಲ್ಲ ಮೈಸೂರು ಕೊಡಗು ಅಭ್ಯರ್ಥಿ. ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ. ಕೊಡಗು ಭಾಗದವರಿಗೆ ಟಿಕೆಟ್ ನೀಡುವಂತೆ ಮನವಿ ಬರ್ತಾ ಇದೆ. ಕೊಡಗು ಮೈಸೂರು ಕ್ಷೇತ್ರದಲ್ಲಿ ರಾಜಕೀಯ ಧ್ರುವೀಕರಣ ನಿಶ್ಚಿತ. ಕೊಡಗು ಭಾಗದಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಹೆಚ್ಚಿನ ಮತಗಳು ಬರುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಇಬ್ಬರು ಗೆದ್ದಿದ್ದೇವೆ, ಕೊಡಗು ಭಾಗದವರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ, ಆದರೆ ಪಕ್ಷದ ನಾಯಕರು ನಮ್ಮ ಪ್ರಸ್ತಾಪವನ್ನ ಒಪ್ಪುತ್ತಾ ಇಲ್ಲ ಅಂದಿದ್ದಾರೆ. ಎಲ್ಲರೂ ಒಪ್ಪುವ ನಾಯಕನಿಗೆ ಟಿಕೆಟ್ ಕೊಡೋದಾಗಿ ತೀರ್ಮಾನಿಸಲಾಗಿದೆ. ಕೇವಲ ಜಾತಿ ಸಮೀಕರಣದ ಮೇಲೆ ಅಭ್ಯರ್ಥಿ ಆಯ್ಕೆ ನಡೆಯೋದಿಲ್ಲ ಅಂದಿದ್ದಾರೆ. ಕೊಡಗು ಭಾಗದಲ್ಲಿ ಈ ಬಾರಿ ಮತಗಳನ್ನು ಪಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಹೇಗೆ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮಾತಾಡಿದ ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣ ಇದ್ದಾರೆ. ಸರ್, ಒಂದು ಅಭಿಪ್ರಾಯ ಇರುವಂಥದ್ದು, ಕೊಡಗು ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಮತಗಳು ಬರಲ್ಲ ಅಂತಕ್ಕಂಥದ್ದು. ಸೊ ಆ ಒಂದು ಮಾತನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಸ್ಟ್ರಾಟಜಿ ಹೇಗಿರುತ್ತೆ ಸರ್? ಇಲ್ಲ, ಈಗಾಗಲೇ ಬದಲಾಗಿದೆ. ಮತದಾರರು ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಅದರಿಂದ ಬರಲ್ಲ ಅಂತ ಹೇಳುವಂಥದ್ದು ಹಳೆಯದು. ಕಳೆದ ಸತಿ ಎರಡೂ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಅಂತರದಿಂದ ನಾವು ವಿಧಾನಸಭೆ ಚುನಾವಣೆಯನ್ನು ಸೋತಿದ್ವಿ. ಅದಕ್ಕೆ ಬದಲಾಗಿದೆ. ಜನ ಇವತ್ತು ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ ಪರ ನಿಂತಿದ್ದಾರೆ. ಮತ್ತು ಕ್ಷೇತ್ರದಲ್ಲಿ ಈಗ ನಾನಾಗಿರ್ಬೋದು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಿರ್ಬೋದು, ಭಾಳ ಸಕ್ರಿಯವಾಗಿ ಜನರೊತ್ತಿಗಿದ್ದೀವಿ. ಅದರಿಂದ ಜನರು ಇವತ್ತು ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತು ಮಾಡಿರುವಂಥ ಹಲವಾರು ಅಭಿವೃದ್ಧಿ ಕಾಮಗಾರಿ ಇದೆಲ್ಲವನ್ನು ಗುರುತಿಸಿದ್ದಾರೆ. ಹಳೇ 2019 ಚುನಾವಣೆ ಏನಿದೆ ಅದಕ್ಕೂ ಈ ಚುನಾವಣೆಗೆ ಅಜಗಜಾಂತರದ ವ್ಯತ್ಯಾಸ ಇದೆ. ಬಹುಶಃ ಬರೀ ಕೊಡಗಿನಲ್ಲಿ ನಮ್ಗೆ ಮತ ಸಿಕ್ಕಲ್ಲ ಅಂತ ಹೇಳುವಂಥ ಇವರ ಆ ಥರ ಏನಾದರೂ ಇದ್ದರೆ ಮನಸ್ಸಿನಲ್ಲಿ ಅದು ತಪ್ಪು ಅಭಿಪ್ರಾಯ. ಆ ಅಭಿಪ್ರಾಯ ಸರಿಯಲ್ಲ. ಅದು ಅಲ್ಲಿ ವಾಸ್ತವಕ್ಕೆ ಪೂರಕವಾದಂಥದ್ದಲ್ಲ. ಸೊ ಇದು ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣರ ಒಟ್ಟು ಅಭಿಪ್ರಾಯಗಳು. ಯಾಕೆಂದರೆ ಮೈಸೂರು ಕ್ಷೇತ್ರ ಈ ಬಾರಿ ಕುತೂಹಲ ಕಾರಣವಾಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಇಲ್ಲಿ ಯಾರು ಕಣಕ್ಕಿಳಿತಾರೆ ಅನ್ನುವಂಥ ಸಹಜವಾದ ಪ್ರಶ್ನೆ ಮತ್ತು ಕುತೂಹಲ ಎಲ್ಲವೂ ಕೂಡ ಇದೆ. ಕ್ಯಾಮರಾಮನ್ ನಾಗರ ಜೊತೆ ಆನಂದ್ ಪಿ ಬೆದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.